ಮಾಡುವಂಥ ವ್ಯವಸ್ಥೆ ಕಾರ್ಯಾಂಗ ನಿಮ್ಮ ಕೈಯಲ್ಲಿಲ್ಲ. ಅದಕ್ಕೆ ಬುದ್ಧ ಅಂತ ನಾವು ಧಮ್ಮ ಅಂತ ಕರಿತಾರೆ. ಅದಕ್ಕೆ ಧಮ್ಮ ಅಂದ್ರೇನು? ಧರ್ಮ ಅಲ್ಲ. ಧರ್ಮ ಅಂದರೆ ಬೇರೆ, ಧಮ್ಮ ಅಂದರೆ ಬೇರೆ. ಧಮ್ಮ ಅಂದ್ರೇನು? ನಿಚ್ಛ ನಿಚ್ಛ ಭವ. ನಿತ್ಯ ಅಂದ್ರೇನು? ಅನಿತ್ಯ ಅಂದ್ರೇನು? ಭವ ಅಂದ್ರೇನು? ನಿತ್ಯ ಅಂದ್ರೆ ಯಾವ ಕೆಲಸವು ನಾವು ಮಾಡಲ್ಪಡ್ತೀನೋ ಆ ಕೆಲಸವು ಅನಿಚ್ಛ. ಏನು ಯೋಚನೆ ಮಾಡ್ತಿದ್ದಿ ಅದು ಈಗ ಹುಡ್ತತಿ, ಮರುಕ್ಷಣ ಮಾಯ ಆಗಿಬಿಡ್ತೈತೆ. ಬಟ್ ಅದರೊಳಗೆ ಮಾಯ ಆದ ತಕ್ಷಣ, ಹುಟ್ಟಿದ್ದು ಮತ್ತು ಮಾಯ ಆದ ತಕ್ಷಣ ಇರ್ತಕ್ಕಂಥ ತೊಳಲಾಟ ಆಯ್ತು ನೋಡ್ರಿ. ಮಾಡ್ಲೋ ಬ್ಯಾಡೋ, ಹೋಗ್ಲೋ ಬ್ಯಾಡ್ಲೋ, ತಿಂಡ್ಲೋ ಬ್ಯಾಡ್ಲೋ, ನಿದ್ದೆ ಮಾಡಲೋ ಬಂದಿರಲ್ಲ, ಆ ತೊಳಲಾಟ ನೀವು ಅದನ್ನು ಗಮನಿಸ್ಬೇಕಂತ ಬುದ್ಧ ಹೇಳ್ತಾನೆ. ಅದಕ್ಕೆ ಮನಸ್ಸು ಮಂಗನ ಹಂಗೆ. ಮಂಗ ಹೆಂಗೆ ಇನ್ನೊಂದು ರೆಂಬೆಯಿಂದ ಇನ್ನೊಂದು ರೆಂಬೆ ಜಿಗಿದು ಆ ರೆಂಬೆನ ಮುಗಿದು ಹತ್ತೈತೆ, ಹಂಗೆ ಮನುಷ್ಯನ ಮನಸ್ಸು ಕೂಡ ಇನ್ನೊಬ್ಬ ಬೇದು ಅವ ಜಗಳ ಹಚ್ಕೊಂಡು ಹೊಡಾಡ್ಕೊಂಡು ಹಂಗೆ ಹರ್ಕೊಂಡು ಹೋಗ್ತಾ. ಬಟ್ ಅದನ್ನು ಬುದ್ಧ ಬೇಡ ಅಂತಾನೆ. ಹಾಗಾದ್ರೆ ಏನು? ಮನೋಪುಗಂಗಮ ಧಮ್ಮ ಮನೋಸಟ್ಟ ಮನೋಮಯ ಮನಸಾಚೆ ಪತಟೇನ ಭಾಸತಿ ವಾ ಕೊರುತಿ ವಾ ತಥೋ ನಮ್ ದುಃಖ ಮನ್ವೇತಿ ಚಕ್ಕಂ ವಹತೋ ಪದಂಗ್. ಏನು ಅರ್ಥ ಕೇಳಿದ್ರಿ? ಕೋಂತ್ರಿ. ಇದರ ಅರ್ಥ ಏನಂದರೆ ದಮ್ಮ ಅಂದರೆ ಏನಂದರೆ ನೈಸರ್ಗಿಕದಲ್ಲಿ ನಮ್ಮ ಮನಸ್ಸು ಬದಲಾವಣೆ ಆಗ್ತೈತೆ ಹೇಳ್ತಾನೆ ನಾವು. ಯಾವುದರಿಂದ ಬದಲಾವಣೆ ಆಕೈತಿ? ಬೀಸುವ ಗಾಳಿಯಿಂದ ಬದಲಾವಣೆ ಆಕೈತಿ. ಆಗ್ತಕ್ಕಂಥ ಮಳೆಯಿಂದ ನಮ್ಮ ಒಳಗಿನ ಕಾರ್ಯಾಚರಣೆ ಚೇಂಜ್ ಆಗ್ತವೆ. ಒಗ್ಗರ್ರಿ ಅಂದರೆ ಭೋಜನದ ರಸದಿಂದ ನಮ್ಮ ಭಾವಭಾವಗಳೆಲ್ಲ ಚೇಂಜ್ ಆಗ್ತಾವೆ. ಅಂದ್ರೆ ಮನಸ್ಸು ಚೇಂಜ್ ಆಗ್ತೈತೆ. ಒಂದು ಸುಂದರವಾದ ನೋಡಿದ್ರು ಕೂಡ ನಮ್ಮ ಮನಸ್ಸು ಚೇಂಜ್ ಆಗ್ತೈತಿ. ಅದಕ್ಕೆ ಬುದ್ಧ ಹೇಳ್ತಾನೆ ಮನೋಪುಗಂಗಮ ದಮ್ಮ. ನೀವು ಏನು ಕೆಲಸ ಮಾಡ್ಬೇಕಂತೀರಿ ಅದ್ರ 100 ಪಟ್ಟು ನಿಮ್ಮ ಮನಸ್ಸು ಮೊದಲು ಹೋಗ್ಬಿಡ್ತೈತಿ. 100 ಮನಸ್ಸು ಅದೇ. ಮತ್ತು ಹೆಂಗೆ ಹಿಡ್ಕೊಂತೀರಿ? ಮನೋಷಟ್ಟ ಮನಮೇ ಅದೇ ಶ್ರೇಷ್ಠದಿಂದ ನಾನು ನೀನು ಹೇಳ್ತೀನಿ ಅಂತಕ್ಕೆ ಅದೇ ಅವನ ಶ್ರೇಷ್ಠ ಆಯಿತು. ಆದ್ರೆ ಮನ ಏನಾಕೈತೆ? ಮರುಕ್ಷಣವೇ ಸತ್ತೋಗ್ಬಿಡುತ್ತೆ. ಮಯ ಅಂದ್ರೇನು? ಮತ. ಮತ ಅಂದ್ರೆ ನಿಮ್ಮ ಭಾಷೆ ಬೇರೆ, ಅದ ಅರ್ಥ ಅನರ್ಥ. ಮತ ಅಂದ್ರೆ ನಿಮ್ಮ ಏನು ಕರಿತೀರಿ ಸಂಸ್ಕೃತ ಭಾಷೆ ಒಳಗೆ ಅರ್ಥ ಬೇರೆ. ಪಾಲಿ ಭಾಷೆ ಮತ ಅಂದ್ರೆ ಸಾಯಿ ಅಂದ್ರೆ ಸತ್ತು ಹೋಗು. ಮಯ ಅಂದ್ರೇನು? ಸತ್ತು ಹೋಗು. ಮಯ ಅಂದ್ರೇನು? ಮತ. ಮತ ಅಂದ್ರೆ ಗೊತ್ತಿಲ್ಲ ನಿಮಗೆ, ಅಂದ್ರೆ ಅರ್ಥ ಅನರ್ಥ ಅಂತೇಳಿ ನಾವು ಅರ್ಥ ಅನರ್ಥ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಟ್ ಅನರ್ಥವನ್ನು ತಿಳ್ಕೊಂಡಿವಿ, ಬಟ್ ಅದು ಮಿದುಳಿಗೆ ಸರಿಯಾಗಿ ಕಾರ್ಯ ಮಾಡ್ತಾ ಇಲ್ಲ. ಹಾಗಾಗಿ ಹುಚ್ಚರಾಗಿ ಮಾತಾಡ್ತೀವಿ, ಏನೇನೋ ಮಾತಾಡ್ತೀವಿ. ಯಾವ ಹೇಳೋದು ಕೇಳೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಮಿದುಳು ಸರಿಯಾದ ವರ್ಕ್ ಮಾಡ್ತಾ ಇಲ್ಲ. ಡಿಕೋಡಿಂಗ್ ಸಿಸ್ಟಮ್ ಅಂತ ಇರ್ತೈತಿ. ಇದಕ್ಕೆ ಬುದ್ಧ ಡಿಕೋಡಿಂಗ್ ಸಿಸ್ಟಮ್ ಏನದು? ಮನಸಾಚ ಪತಟೇನ ಭಾಸತಿ ವಾ ಕೊರುತಿ ವಾ. ಮನಸ್ಸಿನಿಂದ ಮನಸಾಚ ಪತಟೇನ. ವಾಟ್ ಈಸ್ ಪತಟೇನ? ಪತಟೇನ ಗೊತ್ತಾಗಲ್ಲ ನೀವು ಏನೊಂದು ಮನಸ್ಸ ಅಂತ ಗೊತ್ತಾಗ್ಬಿಡ್ತದೆ. ಒಟ್ಟೇನೋ ಒಂದು ಅರ್ಥ ಹೇಳ್ಬಿಡ್ತೀವಿ. ಮನಸ್ಸು ಅಂದರೆ ಆಯ್ತಂತೆ. ಪದಟ್ಟೇನ ಅಂದ್ರೆ ತಪ್ಪು ದಾರಿಯಿಂದ ನೀವು ಮನಸ್ಸು ತಿಳಿದುಕೊಂಡಿದ್ದರೆ, ತಪ್ಪನ್ನು ನೀವು ಮಾಡ್ಬೇಕಂತೇಳಿ ಮನಸ್ಸು ಹಾತೂರಿದರೆ ಅದು ಹೇಗೆ? ಭಾಸತಿವಾ ವಾಕರುತಿವಾ. ಕೆಟ್ಟ ಮನಸ್ಸಿನಿಂದ ಮಾಡಿ ನೀವು ಕೆಟ್ಟದಿಂದ ಮಾತಾಡಿದ್ದಾದರೆ, ಆ ಕೆಲಸವನ್ನು ನೀವು ಕೆಟ್ಟ ಮನಸ್ಸಿಂದ ಮಾಡಿದ್ದಾದರೆ ಏನಕ್ಕೈತಿ? ತಥೋ ನಂಗ್ ದುಃಖ ಮನ್ವೇತಿ. ಅವುಗಳಿಂದ ನಿಮ್ಮ ಮನಸ್ಸಿನಲ್ಲಿ ದುಃಖ ಮಾತ್ರ ಖಂಡಿತ ಬರುವುದು. ಸರಿನಾ? ಮುಂದಿನಕ್ಕೈತಿ ದುಃಖ ಅಷ್ಟ ಬರೋಲ್ಲದ. ಚಕ್ಕ ಮೋಹತ್ವ ಪದಂಗ್. ಹೆಂಗೆ ಚಕ್ಡಿ ಗಾಲಿಗಳು ಎಳೆಯುವಂಥ ಎತ್ತಿನ ಹೆಜ್ಜೆ ತುಳ್ಕೊಂಡು ಹೋಗ್ತಾವ, ಹಂಗೆ ನೀವು ಮಾಡ್ತಕ್ಕಂಥ ಕೆಲಸಗಳು ಮಾಯ ಹಾಕೊಂಡು ಬರ್ತಾವೆ. ಕೆಲಸ ಮಾಡ್ತೀರಿ ಲಾಭ ಇಲ್ಲ, ಊಟ ಮಾಡ್ತೀರಿ ಡೈಸ್ನಾಗಿಲ್ಲ, ಮನೆಯಾಗ ಹೋಗಿ ಮುಕ್ಕೊಂತೀರಿ ನಿದ್ದೆ ಬರೋಲ್ಲ. ಏನ್ರಿಪ್ಪ ಮನೆಯಾಗ ಹೋಗಿ ಅಪ್ಪ ಇವು ಏನು ಮಕ್ಳಿಗೆ ಮಾತು ಹೇಳ್ತೀರಿ, ಮಕ್ಳು ಮಾತು ಕೇಳಂಗಿಲ್ಲ. ಮನೆಯಾಗ ಹೋಗಿ ಏತಿ ಮಾತು ಕೇಳಂಗಿಲ್ಲ. ವಾರಕ್ಕೆ ಬಂದು ಸಮಾಜ ಆಗೈತ್ರಿ ಲೀಡ್ರ್ ಮಾತು ಕೇಳಂಗಿಲ್ಲ. ಲೀಡ್ರ್ ಹೋಗಿ ಇವ್ಗೆ ಹೇಳ್ತಾರೆ ಅವನು ಇನ್ನೊಬ್ಬ ಲೀಡ್ರಿಗೆ ಹೇಳ್ತಾರೆ, ಆಫೀಸ್ಗೆ ಹೇಳ್ತಾರೆ, ಅವ್ರು ಮಾತು ಕೇಳಂಗಿಲ್ಲ. ಅದು ಇರಾಗ್ತೇನೋ ಚಕ್ಕ ಮೋಹತ ಪದಂಗೆ ಅಂದರೆ ಶೀಲ ಪಾಲನೆ ಆಗಲಿಲ್ಲ. ಬುದ್ಧ ಹೇಳ್ತಾನವ ಶೀಲ ಪಾಲನೆ ಮಾಡ್ಬೇಕು ಅಂದ್ರೆ. ಹಾಗಾದ್ರೆ ಏನು ಮಾಡ್ಬೇಕು? ಇದನ್ನು ಒಳ್ಳೇದಾಗಬೇಕಾದ್ರೆ ಏನು ಮಾಡಬೇಕು? ನೀವು ಮಾಡಿದಂಥ ಕೆಲಸ, ಕೆಟ್ಟ ಮನುಷ್ಯನ ಮಾಡಿದಂಥ ಕೆಲಸ ಹೇಗೆ ಚಕ್ಡಿ ಗಾಲಿ ಎತ್ತಿನ ಹೆಜ್ಜೆ ತುಳ್ಕೊಂಡು ಹೋಗ್ತಾವೋ, ಹಾಗೆ ನೀ ಮಾಡಿದಂಥ ಕೆಲಸ ನೀನು ಸಾಯುವವರೆಗೆ ಬೆಂಬಿಡದೆ ಬೆನ್ನತ್ತಾವ. ಬೆನ್ನತ್ತಾವೋ ಒಳಗೆ ಸುಂದು ಬರ್ತಾವ, ಅದು ನಮ್ಗೆ ಗೊತ್ತಾಗಲ್ಲ. ಹಾಗೆ ಹಂಗೆ ಬುದ್ಧ ಹೇಳ್ತಾನೆ
ಗೊತ್ತಾಯ್ತ ಮನೋಪುಗಂಗಮ ಧಮ್ಮ ಮನೋಷಠ ಮನೋಮಯ ಮನಸಾಚೆ ಪಸನೇನ ವಾಸತಿ ವಾ ಕರೋತಿ ವಾ ತತೋ ನಂಗ್ ಸುಖಮನ್ವೇತಿ ಚಕ್ಕ ತಕ್ಕಂ ಚಕ ಏನು ಚಕ್ಕಂ ತತೋ ನಂಗ್ ಸುಖಮನ್ವೇತಿ ಛಾಯವ ಅನಪಾಯನಿ. ನೋಡ್ರಿ ಛಾಯವನಪಾಯನಿ ಏನು ಹೇಳ್ತಾರೆ ಇಲ್ಲಿ ಬುದ್ಧ? ಪ್ರಸನ್ನ ಮನಸ್ಸಿಂದ ನೀವು ಕೆಲಸ ಮಾಡಿದ್ದಾದರೆ, ಪ್ರಸನ್ನ ಮನಸ್ಸಂದ್ರೆ ಏನು? ಶೀಲ ಪಾಲನೆ ಮುಂದಿರಬೇಕು. ನೀವು ಏನು ಶೀಲ ಪಾಲನೆ ಅದು ಗೊತ್ತಿಲ್ಲ. ಶೀಲ ಪಾಲನೆ ಅಂದ್ರೆ ಏನು ಮಾಡ್ತೀವಿ ನಾವು? ಸ್ವಚ್ಛ ಜಾಗ, ಯಾರು ಮುಟ್ಟಬಾರ್ದು, ಯಾರು ಉಗುಳಬಾರ್ದು, ಅದಕ್ಕೆ ಶೀಲ ಪಾಲನೆ ಅಂತಾರೆ. ಅಲ್ಲ, ಶೀಲ ಪಾಲನೆ ಅಂದ್ರೆ ಅದಲ್ಲ. ಪಾನಾತಿಪಾತ ಪಟಿವಿರತ, ಅದಿನ್ನದಾನ ಪಟಿವಿರತ, ಮೋಸವಾದ ಪಟಿವಿರತ, ಸುರಾಮೇರಿಯ ಮಜ್ಜೆ ಪಟಿವಿರತ, ಕಾಮೇಶು ಮಿಚ್ಚಾಚಾರ ಪಟಿವಿರತ. ಇವು ಶೀಲಗಳು, 5 ಶೀಲಗಳು. ಯಾರು ಮಾಡ್ತೀವಿ ಶೀಲಗಳನ್ನು ಈಗ ಒಂದೊಂದು ಬಿಚ್ಚಿ ಹೇಳ್ತೀನಿ ನಾನು, ಒಪ್ಪಬೇಡ್ರಿ ನೋಡೋಣ ಏನಿರ್ತಾರೆ. ಪಾನಾತಿಪಾತ ಪಟಿವಿರತ ಅಂದ್ರೆ ಏನು? ಯಾರನ್ನು ಹೊಡೆಯೋದಾಗಲಿ, ಯಾರನ್ನು ಕೊಲ್ಲುವುದಾಗಲಿ, ಒಂದು ಪ್ರಾಣಿಯನ್ನು ಹೊಡಿಬಾರ್ದು, ಒಂದು ಪ್ರಾಣಿ ಕೊಲ್ಲಬಾರ್ದು, ಇನ್ನೊಬ್ಬರು ಸಂತೋಷವನ್ನು ಹಾಳು ಮಾಡಬಾರ್ದು, ಎಲ್ಲಿ ಸಂತೋಷ ಇದೆ ಸಂತೋಷವನ್ನು ಕೆಡಿಸಬಾರ್ದು, ಎಲ್ಲಿ ಅತಿ ಸುಚ ಚೆನ್ನಾಗಿರೋ ಅತಿ ಸುಚ ಜಗಳ ಹಚ್ಚಬಾರ್ದು, ಎಲ್ಲಿ ತಂದೆ ಮಕ್ಕಳು ತಂದೆ ಮಕ್ಕಳು ಜಗಳ ಹಚ್ಚಬಾರ್ದು ಅಂತ ಹೇಳ್ತಾನೆ ಬುದ್ಧ. ಬಟ್ ನಾವೇನು ಮಾಡ್ತೇವೆ? ಅದರ ಕೆಲಸ ಮಾಡ್ತೇವೆ. ಎಲ್ಲಿ ಚಲೋ ಅದಾರ ಅಲ್ಲಿ ಜಗಳ ಹಚ್ಚೋದು, ಎಲ್ಲಿ ಒಳ್ಳೆದೈತಿ ಅದನ್ನು ಕೆಡಿಸ್ಬಿಡೋದು, ಯಾವ ಒಳ್ಳೆಯೋದನ್ನ ಅವ್ನು ದಿಕ್ಕಾಪಾಲ ಮಾಡಿಬಿಡೋದು. ಅಂದ್ರೆ ನೀವೆಲ್ಲಿ ಎಂತತ್ತೆ? ಒಂದನೇ ಶೀಲ ಮುಗಿತಾ? ಒಂದನೇ ಶೀಲ ಪಾಲನೆ ಮಾಡಲಿಲ್ಲ. ಎರಡನೇದ್ದು ಅದಿನ್ನದಾನ ಪಟಿವಿರತ. ಅದಿನ್ನದಾನ ಪಟಿವಿರತಂದ್ರೇನು? ನನಗೆ ಸಂಬಂಧಪಡಲಾರಂಥ ವಸ್ತು, ಆಸ್ತಿ ಪಾಸ್ತಿ, ಹಣ, ಒಡವೆ, ಹೆಣ್ಣು, ಮಣ್ಣು ನಾನು ಗಳಿಸಿದಿರಬೇಕು, ನಮ್ಮಪ್ಪ ಗಳಿಸಿದ್ದಲ್ಲ. ನಮ್ಮದು ಏನೈತಿ ಈಗಿನ ಸತ್ಯ ಪರಿಸ್ಥಿತಿ, ಅಪ್ಪ ಗಳಿಸ್ಬೇಕು, ಮಗ ಹಾಳು ಮಾಡಬೇಕು. ಅಪ್ಪ ಏನು ಮಾಡ್ತಾನ? ಮಗನ ಸಂತೋಷ ಹಿಡೋಕೆ ಇನ್ನೊಬ್ಬರು ಚಂಡ ಬರೋದು ಅಪ್ಪ ಮಗ ತಂದು ಕೊಡ್ತಾನೆ. ಎಲ್ಲಿ ಮುಗಿತು? ಎರಡನೇ ಶೀಲ ನಿಮ್ಮದು, ಅದು ಶೀಲ ಹೋದ್. ಇನ್ನು ಮೂರನೇ ಶೀಲ ಏನದು? ಮೂರನೇ ಶೀಲ ಕಾಮೇಶು ಮಿಚ್ಚಾಚಾರ ವೀರಮಣಿ ಶಿಕ್ಷಾಪದಂ ಸಮಾಧಿಯಾಮಿ. ಬುದ್ಧ ಹೇಳ್ತಾನೆ, ನಿಮ್ಮ ಮನಸ್ಸು ನಿಮ್ಮ ಹತ್ತಿರದಲ್ಲಿರ್ಬೇಕಾದ್ರೆ, ನಿಮ್ಮ ಆರೋಗ್ಯ ನಿಮ್ಮ ಹತ್ತಿರಲಿರ್ಬೇಕಾದ್ರೆ, ನೀವು ಸುಶಿಕ್ಷಿತರಾಗಿರ್ಬೇಕಾದ್ರೆ ಒಂದು ಹೆಣ್ಣಿನ ಕೂಟ ನೀವು ಲಗ್ನ ಮಾಡಿಕೊಂಡು ಕಾಮದಿಂದ ಇರಬೇಕಂತ ಹೇಳ್ತಾನೆ. ಬಟ್ ಎಲ್ಲಿದಾವು? ನಾ ಪೂಜಿಸಂಥ ದೇವ್ರು ಕೂಡ 2 ಲಗ್ನ ಆಗ್ಯಾವ. ನಾವು ಏನು ಪೂಜೆ ಮಾಡ್ತೀವಲ್ಲ ಅವು ಕೂಡ 2 ಲಗ್ನ ಆಗ್ಯಾವ. ಮತ್ತು ಆ ದೇವ್ರನ್ನ ಎಣ್ಣೆ ಮಾಡ್ಕೊಂಡು ನಾ ಯಾಕೆ ಎಣ್ಣೆ ಮಾಡ್ಬಾರ್ದು ಅಂತ. ಮತ್ತು ಸೀಲೆಯಲ್ಲಿ ಬಂತು ನಿಮ್ಮದು. ಅದಕ್ಕೆ ಮೈಂಡ್ ಒಂಥರ ಇತ್ತ ಮತ್ತೆ ಅತ್ತ ಹೊಕ್ಕವ, ಅತ್ತ ಮತ್ತೆ ಇತ್ತ ಮತ್ತೆ ಇರ್ತಾವೆ. ಅಲ್ಲಿ ಹೋಗಿ ಚಲೋ ಇರೋಂಗಿಲ್ಲ, ಇಲ್ಲಿ ಹೋಗಿ ಚಲೋ ಇರೋಂಗಿಲ್ಲ. ಹಂಗೆ ಸುಖ ಪಡೋದು ಯಾವಾಗ? ಸುಖ ಪಡೋದಿಲ್ಲ ಅಲ್ಲೇ ದುಃಖ ಮನ್ವೇತಿ. ಯಾಕೆ ಹೇಳ್ರಿ? ಚಕ್ಕ ಮೋತ ಪದಂಗಿ ಮಾಡಿದ ಕರ್ಮವು ನಿನ್ನನ್ನೇ ತುಳು ಬರ್ತಾವ. ಆ ತುಳು ಬಂದಂಥ ಕರ್ಮವು ನಿನಗೆ ದುಃಖ ತರಬಹುದು. ದುಃಖ ಅಷ್ಟು ತರಂಗಿಲ್ಲ. ಅದು ಏನು ಮಾಡ್ತಾವ? ಅನುಚಿತ್ತಂ ತೋಲಚಿತ್ತಂ ಸಂಯೋಜನಂಗಡ್ಯಂ ಅಕ್ಕಿವಾಗಚ್ಚತಿ. ನೋಡಂಗೈತೆ, ನೀವೇನು 2 ಚಿತ್ತ ಮಾಡ್ಕೊತೀರಿ, ಅದು ದ್ವಾಡ ಚಿತ್ತ ಸಣ್ಣ ಚಿತ್ತ 2 ಕೂಡ್ಕೊಂಡು ನಿಮ್ಗೆ ಬೆಂಕಿ ಹಚ್ತ ಒಳಗೆ ಬಟ್ಟೆ ಕರಕಸಾಕೈತಿ. ಹೊರಗೆ ಬಂದು ಊರಾಗ ಬಂದು ಜಗಳ ಮಾಡಿಬಿಡ್ತೇವೆ. ಅದು ಗೊತ್ತಾಗಲ್ಲ. ಅದಕ್ಕೆ ನಾವು ಅನಿಚ್ಛ ಅಂತ ಕರಿತೀವಿ. ಏನು ಕರಿತೀವಿಪ್ಪ? ಅನಿಚ್ಛೆ. ಅದು ಗೊತ್ತಾಗಲ್ಲ ನಿಮಗೆ. ಏನು ಮಾಡೋದು ನಿಮ್ಗೆ ಗೊತ್ತಾಗಲ್ಲ. ಬಂದ ಸ್ವಾಮಿಗಳು ಬಂದ ಹೇಳ್ದ ಹೋದ, ಸತ್ತು ಉಪ್ಪಿಟ್ಟು ತಿಂದು ಮನೆಗೆ ಹೋಗ್ಬಿಡು. ಉಪ್ಪಿಟ್ಟು ತಿಂದು ಮನೆಗೆ ಹೋದಲ್ಲಿದ. ಈ ಮನುಷ್ಯ ಬಂದೈತಿ, ಇದು ಶುದ್ಧ ಮಾಡ್ಬೇಕು ಅಂತ ಹೇಳಿ ಬುದ್ಧ. ಇದು ಯಾವಾಗಲೂ ದುಃಖದಿಂದ ಕೂಡಿರ್ತೈತಿ, ಸದಾ ದುಃಖ ಇದಕ್ಕೆ. ಈಗ 5 ನಿಮಿಷ ಖುಷಿ ಇರ್ತೀರಿ, ಇನ್ನೂ 5 ನಿಮಿಷಕ್ಕೆ ದುಃಖ ಆಕೈತಿ. ಮನೆಗೆ ಹೋಗ್ತೀರಿ, ಅಲ್ಲಿ ಖುಷಿ ಇರ್ತೀರಿ, ಮತ್ತು 5 ನಿಮಿಷಕ್ಕೆ ದುಃಖ ಆಕೈತಿ. ಹಾಗಾದ್ರೆ ಈರೋದ್ರತ್ತ ದ್ಯಾಟ್ ಈಸ್ ನಿಚ್ಛ. ಅದು ನಿಮ್ಮ ಕೈಯಾಗಿಲ್ಲ. ಅನಿಚ್ಛ ಮಾಯಾಗಿ ಬರ್ತೈತಿ. ಹಾಗಾದ್ರೆ ಭವ ಅಂದ್ರೆ ಅನುಭವಿಸೋದು, ಅದು ಸಂಕಟ ಆಕೈತಿ. ತಿಳಿದವಿದ್ರೆ ಅದನ್ನು ಕಪ್ ಮಾಡ್ತಾ ಇದ್ದೀನಿ ನಂದಲ್ಲ ಅಂತ. ತಿಳಿದಿದ್ರ ಅಯ್ಯಯ್ಯೋ ಅಂದ್ರೆ ಹಿಂಗೆ ಆಗ್ಬಿಡ್ತು, ಅಯ್ಯೋ ಅಂದ್ರೆ ಹಿಂಗೆ ಆಗ್ಬಿಡ್ತೀವಿ. ಹಾಗಾದ್ರೆ ಹೇಳ್ತಿದ್ದು 3ನೇ ಶೀಲನ್ನು ಮುರಿದೋತು. 4ನೇ ಶೀಲ ಬರ್ತೈತೆ. ಮೋಸವಾದ ವೀರಮಣಿ ಶಿಕ್ಕಾಪದಂಗ ಸಮಾಧಿಯಮಿ. ಇನ್ನೊಬ್ಬರಿಗೆ ಮೋಸ ಮಾಡಿ ಅವ್ನ ಕತಿ ಹೇಳಿ ಅವ್ನು ದಾರಿ ತಪ್ಪಿಸಿ ಅವ್ನು ರೊಕ್ಕ ತರೋದಲ್ಲ. ಈ ಸತ್ಯ ನಮ್ಮ ಭಾರತ ಜಗದ ಐತಿ.
ಒಂದು ಸಲಿಕೊಳ್ಳಲಾಗಿಲ್ಲ. ಅದಕ್ಕೆ ನಾನು ನೋಡ್ರೆ ಹುಚ್ಚಾದಿರ್ತಾರ M.Tech ಇಂಜಿನಿಯರ್ ನೀವು ಹುಚ್ಚ ಕರ್ನಾಕ ಹಿಂಗೆ ಕಟ್ಟಿರ್ತಾರೆ ಪೂರ ಹಿಡ್ಕೋದಂತ. ನಿಮ್ಮ ಲೋಕ ಬೇಡ ನನಗೆ, ಬುದ್ಧನ ಲೋಕ ಬೇಕು. ಅಟ್ಲೀಸ್ಟ್ ನೀವು ಪೂಜೆ ಮಾಡೋದು ಬೇಡ, ಅಟ್ಲೀಸ್ಟ್ ಅವ್ರ ಮುಂದೆ ಆದ್ರೆ ನಿಮ್ದು ಎಷ್ಟು ಕರ್ಮ ಕಳೆದು ಹೋಗ್ತೈತಿ, ಪುಣ್ಯ ಬರ್ತೈತಿ. ಯಾಕೆಂದರೆ ಈ ನಾಡು ಬುದ್ಧನ ನಾಡು. ಅಪ್ಪವು ಹುಡ್ಸ್ಯಾನ, ಅಪ್ಪ ಊಟ ಹಾಕಬೇಕು, ಅಪ್ಪ ಅಮ್ಮ ಪೂಜೆ ಮಾಡಬೇಕು, ಅವಾಗ ನಿಮಗೆ ಪುಣ್ಯ ಬರ್ತೈತಿ. ಬಟ್ ಈಗಿನ ಕಾಲದಾಗ ಐತಿ, ಈ ಅಪ್ಪವನ್ನು ಬಿಡ್ತಾವ, ಪರರ ಅಪ್ಪನ ಹೋಗಿ ಜೋಕ್ ಮಾಡ್ತಾರೆ. ನಮ್ಮ ಅಪ್ಪ ಅವನ್ನ ಬಿಡ್ತೀವಿ, ಪರರ ಅಪ್ಪನ ಹೋಗಿ ಜೋಕ್ ಮಾಡ್ತೀವಿ. ಹಾಗಾದ್ರೆ ಪುಣ್ಯ ಬರುತ್ತೆ ಅನ್ನೋದು, ಪಾಪ ಬರ್ತೈತಿ. ಸ್ವಂತ ಅಪ್ಪ ಅವಾಗ ಅನ್ನ ಹಾಕಲಿಲ್ಲ, ಬೇರೆ ಅಪ್ಪಮ್ಮ ಹೋಗಿ ಕಾಲು ಪೂಜೆ ಮಾಡಿ ಅವ್ರಿಗೇನು ಅರಿವು ಕೊಡೋದೇನು ಅದು ಮಾಡೋದೇನು ಏನು ಹಿಂಗೆ ಇವ ತಮ್ಮ ಅಪ್ಪ ಅವು ಯಾರು ನೋಡಂಗಿಲ್ಲ. ಅವ್ರ ಅಪ್ಪ ವಾಳ್ತಿರ್ತಾವೆ, ಇವನು ಏನೇನು ಬೈತಿರ್ತಾವೆ. ಅಲ್ಲಿ ಶೀಲಪಾಲನೆ ಬರೋದಿಲ್ಲ, ನಿಮ್ಮಪ್ಪ ನಿಮ್ಮ ಪೂಜೆ ಮಾಡಬೇಕು. ಹಂಗೆ ಬುದ್ಧ ಈ ದೇಶದ ರಾಜಕುಮಾರ ನಮಗೆ ಇಷ್ಟು ದೊಡ್ಡ ಕಂಟ್ರಿ ಬಿಟ್ಟೇನ ನಾವು ಪೂಜೆ ಹಚ್ಚಿದ್ರೆ ಅದು ಪುಣ್ಯ ಬರ್ತೈತಿ. ಆತ್ಮಗಳು ಇರ್ತಾವರು, ಆತ್ಮಗಳು. ಇದು ಪಟ್ಟಿಧರ್ಮದ ಪಟ್ಟಿಧರ್ಮ ಅಂತ ಓದಕ್ಕಾಗಲ್ಲ, ಯಾರು ಓದಲಿ ನೀವು. ಇನ್ನು ಮೋಸವಾದ ಏನೈತಿ, ಕತೆ ಹೇಳ್ತಾರೆ ನೋಡ್ರಿ, ನಾಟಕ ಹೇಳ್ತಾರೆ, ಕತೆ ಹೇಳ್ತಾರೆ. ಹಂಗೆ ಹೇಳ್ತಾರೆ. ಏನು ಕತೆಗಳು ನಿಮ್ಮ ಅಂತ ನಾನು ಹೇಳೋಂಗಿಲ್ಲ. ಅದು ಹೇಳ್ಬಿಟ್ಟು ಮತ್ತೆ ನೀವು ಏನು ಹೇಳ್ಬಿಟ್ಟು ಗುರುಜಿ ಅಂತೀರಿ. ಸುಳ್ಳು ಕತೆ ಹೇಳ್ದಲ್ಲ, ವಾದ ಮಾಡ್ತೀರಿ. ಕತೆಗಳೆಲ್ಲ ಸುಳ್ಳದಾವು, ಅವನು ನಿಜ ಅಂತ ನಂಬಿರಿ, ಇನ್ನೊಬ್ರು ಧಕ್ಕೆ ತಪ್ಪಿಸ್ತೀರಿ. ಅದು ಕೂಡ ಇದೆ ಮೋಸವಾದ ವೀರಮಣಿ ಸಿಕ್ಕಾಪದಂಗೆ ಸಮಾಧಿಯಾಮಿ. ಅಂದ್ರೆ ಇನ್ನೊಬ್ಬರಿಗೆ ದಾರಿ ತಪ್ಪಿಸಿ ಅವ್ನು ಅಳಿಸೋದು, ಗೋಳು ಹಾಕ್ಕೊಳ್ಳೋದು, ಅವ್ರಿಗೆ ತೊಂದರೆ ಕೊಡೋದು ಕೂಡ ಅದು ಶೀಲ ಮುರಿದಂಗೆ. ಇನ್ನು 5ನೇ ಶೀಲ ಯಾವುದು? ಇದು ವೆರಿ ಇಂಪಾರ್ಟೆಂಟ್. ಸುರಾಮೇರಿಯ ಮಜ್ಜ ಪಮದಟ್ಟಾನ ವೀರಮಣಿ ಸಿಕ್ಕಾಪದಂಗೆ ಸಮಾಧಿಯಾಮಿ. ಸಾಯಂಕಾಲ ಇವತ್ತಿನ ಕುಂತಿರಲಿ ನೀವು, ನಿಮ್ಮದು ಪುಣ್ಯ ಒಂದು ಹೊತ್ತು. ಇವತ್ತು ಏನು ನೀವು ಆಹಾರಗಿಂತ ಎಂಟು ನೀವು ಉಂಟಿರಲ್ಲ, ನೀವು ಪುಣ್ಯ ಒಂದು ಹೊತ್ತು. ಬುದ್ಧ ಹೇಳ್ತಾನೆ 6ರಿಂದ 7 ಗಂಟೆ ಮಟ್ಟ ನೀವು ಧ್ಯಾನ ಮಾಡಿರಿ, ಒಂದ ಕಡೆ ಆರಾಮ್ ಕೂಡ್ರಿ ಚಿತ್ತೆ ಅಂತ ಹೇಳ್ತಾನೆ. ಅವಾಗ ನಿಮ್ಗೆ ಪುಣ್ಯ ಬರ್ತಂತ. ಪುಣ್ಯ ಅಂದ್ರೆ ಏನು? ಯುವರ್ ಹಾರ್ಟ್ ವಿಲ್ ಬಿಕಮ್ ಗುಡ್ ಫಂಕ್ಷನಿಂಗ್, ಯುವರ್ ಬ್ಲಡ್ ಸರ್ಕ್ಯುಲೇಷನ್ ವಿಲ್ ಬಿಕಮ್ ಎ ಗುಡ್ ಫಂಕ್ಷನಿಂಗ್, ಯುವರ್ ಸ್ಲೀಪಿಂಗ್ ವಿಲ್ ಗೋಯಿಂಗ್ ಟು ಬಿ ವೆರಿ ವೆಲ್, ಆ್ಯಂಡ್ ಯುವರ್ ಥಾಟ್ ಈಸ್ ವೆರಿ ಡಿಸ್ಟಿಂಕ್ಟ್, ಸ್ಪಷ್ಟವಾಗಿರ್ತತೆ. ಅವಾಗ ನಿಮ್ಮ ಮನಸ್ಸು ಗಾಳಿ ಹಂಗೆ ಹಗುರಾಗಿಬಿಡ್ತತೆ. ಅಂದರೆ ಸಾಯಂಕಾಲ ಏನಂತಾನು ಬುದ್ಧನ ಪೂಜೆ ಮಾಡಿರಿ, ಧ್ಯಾನ ಮಾಡಿರಿ ಅಂತ ಹೇಳ್ತೀವಿ ಹೇಳ್ತಾನೆ. ಬಟ್ ಸಾಯಂಕಾಲ ನಾವು ಏನು ಮಾಡ್ತಿದ್ವಿ? ಸುರಾಮೇರಿಯ ಮಜ್ಜಪಮದಟ್ಟಾನ ವೀರಮಣಿ ಸಿಕ್ಕಾಪದಂಗೆ ಸಮಾಧಿ. ಸಾಯಂಕಾಲ ಸೆರೆದಂಗೆ ನಿಮ್ಮದು ಹೋಗಿ ಕೊಂದು ಸೆರೆಗೆ ಕೊಟ್ಟರೆ ಇನ್ನೊಬ್ಬರು ಬೇಕು ಅಂತ ಹೋಗ್ಬಿಡ್ತೀವಿ. ಮತ್ತೇನತ್ತಪ್ಪ ನಿಮ್ಮದು 5 ಶೀಲ ಮುಗಿದ್ವಾ? ಲಗ್ನ ಆದವ್ರಿಗೆ ಬುದ್ಧ ಹೇಳ್ತಾನೆ 5 ಶೀಲಗಳನ್ನ ಫಾಲೋ ಮಾಡಿರಿ ಅಂತ ಹೇಳ್ತಾನೆ. ಎಷ್ಟು? 5 ಶೀಲಗಳನ್ನು. ಶೀಲಗಳು ಎಷ್ಟು ಅದಾವ? 214 ಅದ, ಪ್ಲಸ್ 8 ಸೆಕ್ಷನ್ ಅದಾವ. ಅವು ಈ ಲೇಡೀಸ್ಗೆ ಎಕ್ಸ್ಟ್ರಾ. ಟೋಟಲ್ ಎಷ್ಟು ಅದಾವ? 214 ಪ್ಲಸ್ 8 ಇಟ್ಟು ಶೀಲಗಳು ಅದಾವ. ನಮಗೇನು ಹೇಳ್ತಾನವ? ನೀವು ಲಗ್ನ ಆದವರು, ಹೆಂಡತಿ ಮಕ್ಕಳಿದ್ದವರು 5 ಶೀಲಗಳನ್ನು ಪಾಲನೆ ಮಾಡ್ತಾ ಹೇಳ್ತಾರೆ. 5 ಶೀಲ ಹೇಳಿದ್ರಿ. ಈಗ ನಾನು ಯಾವ್ದು ಹೇಳ್ರಿ? ಪಾನಾತಿಪಾತ, ಅದಿನ್ನದಾನ, ಮೋಸವಾದ, ಕಾಮೇಶು ಮಿಚ್ಚಾಚಾರ, ಸುರಾಮೇರಿಯ ಮಜ್ಜಪಮಟ್ಟದ. ಬಿಟ್ಟರೆ ಯಾರು? ಇವನ್ನ ಯಾರು ನೀವು ಮಾಡಿಲ್ಲೋ ನೀವು ಪುಣ್ಯವಂತ. ಇದ್ರಾಗ ಯಾರು ಸಿಕ್ಕೊಂಡಿರಲ್ಲ ನೀವು ಪಾಪಿಗಳು. ಪಾಪಿಗಳಂದ್ರೆ ನಿಮ್ಮ ಮನಸ್ಸು ಎಲ್ಲ ಕೆಡ್ತೈತಿ, ಆರೋಗ್ಯ ಕೆಡ್ತೈತಿ. ದಿಸ್ ಇಸ್ ಕಾಲ್ಡ್ ಪಾಪಿ. ಯಾವ ಕೆಲಸ ಸರಿಯಾಗಲ್ಲ, ಯಾರು ನಿಮ್ಮನ್ನು ನಂಬಂಗಿಲ್ಲ, ಮಕ್ಕಳು ಸರಿ ಮಾತು ಕೇಳಂಗಿಲ್ಲ, ಏತ್ ಕೇಳಂಗಿಲ್ಲ, ಅವಾಗ ಅದು ನರಕಕ್ಕೈತಿ. ಸೊ ಇದನ್ನು ಪಂಚಿರೋದು. ಇದಕ್ಕೆ ರೀತಿ ನಾವು ಅನಿಚ್ಛೆ. ಇದು ಗೊತ್ತಾಗದ ಬಿಡು ಆಗ್ಬಿಡ್ತದೆ. ಇದು ಬರೀ ಮಜಾ ಮಾಡ್ತೈತಿ ಮನಸ್ಸು. ಸೊ ಇದನ್ನು ಅನುಭವಿಸ್ತಿರಲ್ಲ, ದಟ್ ಇಸ್ ಕಾಲ್ಡ್ ಭಾವ. ಅಂದರೆ ಅನಿಚ್ಛ, ನಿಚ್ಛ, ಭವ ಅಂದರೆ ಧಮ್ಮ. ಇದು ಸೈನ್ಸ್. ಪಾಸಿಟಿವ್ ನೆಗೆಟಿವ್ ಇದರಲ್ಲಿದೆ, ಅದು ತಮಗೆ ಅರ್ಥ ಆಗಲ್ಲ. ಹಾಗಾಗಿ ಬುದ್ಧನಾಡಲಿದ್ದಂಥ ನಾವು 5 ಶೀಲಗಳನ್ನು ಪಾಲನೆ ಮಾಡಿಕೊಂಡು ಬುದ್ಧನಿಗೆ ನಾವು ನಮನ ಸಲ್ಲಿಸಿದರೆ ಅದು ತಮ್ಮ ಮಂಗಳ ಆಕೈತೆ. ಇನ್ನೊಂದು ಏನು ಹೇಳ್ತಾರೆ ಬುದ್ಧ? ಮನಸ್ಸು ಅಖೋಚಿ ಮಂಗ್ ಅವಧಿ ಮಂಗ್ ಅಹಾಸಿಮೆ ಅಂತ ಹೇಳ್ತಾನೆ ಬುದ್ಧ. ಏಚ ತಂಗ್ ಉಪನಯಂತಿ ತೇಜಂಗ್ ವೇರಂಗ್ ನ ಉಪಸಮ್ಮತಿ. ನೋಡ್ರಿ ಎಷ್ಟು ಚಂದ ಹೇಳ್ತಾನ. ಅಕೋಚಿ ಮಂಗ್ ನನಗ ಭೇದ, ಅವಾದಿ ಮಂಗ್ ನನಗ ಹೊಡೆದ, ಅಜಿನಿ ಮಂಗ್ ನನ್ನನ್ನು ಸೋಲಿಸಿಬಿಟ್ಟ,